ಶ್ರೀರಂಜನಿ ಇಂಚರ್ ಅವರ ಧ್ವನಿ ವಿಕಲ್ಪ ಸಿನಿಮಾಗೆ ಮತ್ತಷ್ಟು ಪುಷ್ಟಿಯನ್ನ ನೀಡುತ್ತೆ. ಹಾಗೆ ಕಲಾವಿದರ ಕುರಿತಾಗಿ ಹೇಳೋದಾದ್ರೆ ಪೃಥ್ವಿರಾಜ್ ಪಾಟೀಲ್ ಅವರು ನಿರ್ದೇಶನದ ಜೊತೆಗೆ ನಟನೆಯ ಜವಾಬ್ದಾರಿಯನ್ನ ಕೂಡ ಹೊತ್ತಿದ್ದಾರೆ. ಸ್ವರೂಪ್ ಭಟ್ ಅವರು ಗಣಪತಿ ಒಡ್ಡಿನಗದ್ದೆ ಅದ್ಭುತವಾದ ಯಕ್ಷಗಾನ ಕಲಾವಿದರು. ಹಾಗೆ ಗಿರೀಶ್ ಹೆಗ್ಡೆ, ಜಯಂತ್ ಡೇವಿಡ್, ಹಾಗೆ ಇನ್ನು ಬಹಳ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಕನ್ನಡ ಹಿರಿತೆರೆ ಹಾಗೂ ಕಿರುತೆರೆ ಶಾಸ್ತ್ರೀಯ ಟೀಸರ್ ಅನ್ನು ನಾನು ಆಕ್ಚುಲಿ ಈಗ ರಿಲೀಸ್ ಮಾಡ್ತೇನೆ. ಸೊ ಲೆಟ್ ಅಸ್ ರಿಲೀಸ್ ದ ಟೀಸರ್ ಅಂಡ್ ಲೆಟ್ಸ್ ವಾಚ್ ಇಟ್. ಥ್ಯಾಂಕ್ ಯು ಸರ್. ಒಂದೇ ಒಂದು ಸ್ಟಿಲ್ ಇದು ನಮ್ಮ ಮೊದಲನೇ ಪ್ರಯತ್ನ. ಹಾಗಾಗಿ ಹಾವ ಭಾವ ಮಾತು, ಬಾಡಿ ಲ್ಯಾಂಗ್ವೇಜ್, ಕೂರೋದು ಹೇಳೋದು, ಫಸ್ಟ್ ಯಾರು ಬಂದು ಕೂತ್ರು ಆಮೇಲೆ ಯಾರು ಕೂತ್ರು ಎಲ್ಲದರಲ್ಲೂ ಮಿಕ್ಸಪ್ ಇರುತ್ತೆ. ಹಾಗಾಗಿ ದಯವಿಟ್ಟು ಹೊಟ್ಟೆಗೆ ಹಾಕೊಂಬಿಡಿ. ಸೊ ಮೊದಲನೇದಾಗಿ ಇವತ್ತು ನಿಮ್ಮ ಅಮೂಲ್ಯ ಸಮಯವನ್ನು ನಮಗೆ ಕೊಟ್ಟು ಮುಖ್ಯವಾಗಿ ಜೋಗಿ ಸರ್ ಮತ್ತು ಎಲ್ಲ ಮಾಧ್ಯಮ ಮಿತ್ರರು ಬಂದಿರೋದಕ್ಕೆ ನಾವು ಆಭಾರಿ ಮತ್ತು ಚಿರಋಣಿ. ಕಾರ್ತಿಕ್ ಸುಧನ್ ಸರ್ ಇದನ್ನು ಇಷ್ಟು ಸುಂದರವಾಗಿ ಅರೇಂಜ್ ಮಾಡಿರೋದಕ್ಕೆ ನಿಮಗೆ ದೊಡ್ಡ ಧನ್ಯವಾದ. ಪ್ರಣೀತಾ ಮ್ಯಾಮ್ ತುಂಬ ಸುಂದರವಾಗಿ ಹೋಸ್ಟ್ ಮಾಡ್ತಾ ಇದ್ದೀರಾ. ನಾನು ಮುಖ್ಯವಾಗಿ ಮಾತಾಡೋದಕ್ಕಿಂತ ಮುಂಚೆ ನಾವು ಈ ಥರ ಒಟ್ಟಿಗೆ ಕೂತ್ಕೊಂಡು ಮಾತಾಡೇ ಇಲ್ಲ, ಟೀಮ್ ಅವರೆಲ್ಲ ಒಟ್ಟಿಗೆ ಒಂದು ಕಡೆ ಕೂತೇ ಇಲ್ಲ. ಯಾಕಂದರೆ ಆ ಲೆವೆಲ್ಗೆ ಬ್ಯುಸಿ ಶೆಡ್ಯೂಲಲ್ಲಿ ವರ್ಕ್ ಮಾಡಿದ್ವಿ. ಯಾಕಂದರೆ ಕಥೆಯ ಮೇಲೆ, ಪಾತ್ರಗಳ ಆಳದ ಮೇಲೆ, ಟೆಕ್ನಿಕ್ಯಾಲಿಟೀಸ್ ಮೇಲೆ, ಪ್ರಾಡಕ್ಟನ್ನು ಹೇಗೆ ಸುಂದರವಾಗಿ ಅದರ ಆಳಕ್ಕೆ ತಗೊಂಡೋಗಿ, ಬಿಕಾಸ್ ಇಟ್ಸ್ ಅ ವೆರಿ ಸೀರಿಯಸ್ ಸಬ್ಜೆಕ್ಟ್, PTSD, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್, ಅಥವಾ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್, ಮೆಡಿಕಲ್ ಸಬ್ಜೆಕ್ಟ್ ಟಚ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರ್ಬೇಕಾಗತ್ತೆ. ಇನ್ನೊಬ್ಬರು ನಮಗೆ ಒಬ್ಬರು ಸೀನಿಯರ್ ಕನ್ಸಲ್ಟೆಂಟ್, ಅವ್ರು ಇವತ್ತು ಬರೋಕ್ಕಾಗಿಲ್ಲ, ಡಾಕ್ಟರ್ ಪ್ರಕೃತಿ ಅಂತ, ಶಿ ಇಸ್ ದ ವರ್ಲ್ಡ್ ನೋನ್ ಸೈಕ್ಯಾಟ್ರಿಸ್ಟ್. ಅವರು ನಮಗೆ ಪ್ರತಿ ಸೀನನ್ನು ಅವ್ರಿಗೆ ತೋರಿಸಿ ವ್ಯಾಲಿಡೇಟ್ ಮಾಡ್ಕೊಂಡಿದ್ವಿ. ಒಂದು ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್, ಈ ಮೆಡಿಸಿನ್ ಕೊಟ್ಟರೆ ಇದೇ ಥರದ ಕಾಂಪ್ಲಿಕೇಶನ್ಸ್ ಇರುತ್ತೆ ಅನ್ನೋದನ್ನು ಲೆವೆಲ್ಗೂ ನಾವು ಡೀಟೇಲ್ ಓದಿ. ಸೊ ಇಟ್ ವಾಸ್ ಅ ಫಿನಾಮಿನಲ್ ಎಕ್ಸ್ಪೀರಿಯನ್ಸ್. ಬಟ್ ನಾನು ಡೀಟೇಲ್ ಆಗಿ ಮಾತಾಡೋಕ್ಕಿಂತ ಮುಂಚೆ ಐ ಥಿಂಕ್ ನಮ್ಮ ಟೀಮ್ ಮಾತಾಡಿದ್ರೇ ಬೆಟರ್ ಅನ್ಸುತ್ತೆ. ನಮ್ಮ ಜೊತೆ ಇವತ್ತು ನಮ್ಮಲ್ಲಿ ಅತ್ಯಂತ ನಮ್ಮ ಕಲೆಕ್ಟಿವ್ ಆಗಿ ನಮ್ಮ ಅನುಭವಗಳನ್ನು ಸೇರಿಸಿದ್ರೆ ಅವ್ರ ಅನುಭವ ಆಗುವಂತ ಹರಣಿ ಮಾಡೋದಿದ್ದಾರೆ. ಸೊ ಅವರಿಂದನೇ ಶುರು ಮಾಡಬೇಕು ಅನ್ನೋದು ನನ್ನ ಅಭಿಮಾನ. ದಯವಿಟ್ಟು ಹೀಗೆ ಹೇಳಿದಾಗ ನಾನು ಯಾವುದೋ ಒಂದು ಮೊಹಿಂಜೋದಾರನೋ ಹರಪ್ಪನೋ ಆ ಕಾಲದವಳು ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿಯಾಗುತ್ತೆ ಈ ಥರ ಒಟ್ಟಿಗೆ ಎಲ್ಲರೂ ನೋಡೋದಕ್ಕೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ಆ್ಯಂಡ್ ಈ ವಿಕಲ್ಪ ಸಿನಿಮಾ ಏನಿದೆ, ಇಟ್ ಈಸ್ ಅ ಬ್ಯೂಟಿಫುಲ್ ಸ್ಟೋರಿ. ಆ್ಯಕ್ಚುಲಿ ಪೃಥ್ವಿ ಅವರು ನನಗೆ ಸ್ಟೋರಿ ನರೇಟ್ ಮಾಡೋಕ್ಕೆ ಬಂದಾಗ ಹಿ ಗೇವ್ ಮಿ ಅ ಡೀಟೇಲ್ಡ್ ಪಿಕ್ಚರ್, ಹೇಗಾಗುತ್ತೆ, ಯಾವ ಥರ ಬರುತ್ತೆ ಅಂತ. ಆ್ಯಂಡ್ ಅಗೇನ್ ಸೆಕೆಂಡ್ ಟೈಮ್ ಮೀಟ್ ಮಾಡಿದಾಗ ಹಿ ವಾಸ್ ವೆರಿ ವೆರಿ ಶ್ಯೂರ್. ಆ್ಯಂಡ್ ಅವ್ರಿಗೆ ಏನು ಬೇಕು ಅನ್ನೋದು ಅವ್ರಿಗೆ ಎಷ್ಟು ಮಟ್ಟಿಗೆ ಚೆನ್ನಾಗಿ ಗೊತ್ತಿತ್ತು ಅಂದರೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ದಟ್ ಇದನ್ನು ಹೀಗೆ ಹೇಳಬೇಕು, ಈ ವರ್ಡ್ನ ಇದೇ ಥರ ಪ್ರೊನೌನ್ಸ್ ಮಾಡಬೇಕು ಅನ್ನೋದನ್ನು ಕೂಡ ಅವ್ರು ಅಷ್ಟು ಚೆನ್ನಾಗಿ ಏನು ಹೇಳೋದು ಶಿಕ್ಷಣ ಕೊಟ್ಟರು ಅಂತ ಹೇಳಬಹುದು. ದ್ಯಾಟ್ ವೇ. ಹಾಗಾಗಿ ಈ ಪಾತ್ರ, ನನ್ನ ಪಾತ್ರ ಒಂದು ಸೈಕಿಯಾಟ್ರಿಸ್ಟ್ ಪಾತ್ರ ಈ ಚಿತ್ರದಲ್ಲಿ. ನನಗೆ ಒಂಥರದಲ್ಲಿ ಕ್ವೈಟ್ ಅ ಚಾಲೆಂಜಿಂಗ್ ರೋಲ್ ಅಂತ ಹೇಳ್ಬಹುದು. ಯಾಕಂದರೆ ಮೊದಲನೇ ಸಾರಿ ಈ ಥರದ್ದು ಒಂದು ಪಾತ್ರ, ಈ ಥರ ಒಂದು ಲ್ಯಾಂಗ್ವೇಜಲ್ಲಿ ಡೈಲಾಗ್ ಹೇಳೋ ಥರ ಅಲ್ಲದೆ ಇದ್ರು ತುಂಬ ಒಂಥರ ವೆರಿ ಕ್ಯಾಶುವಲಿ ಹೇಗೆ ಡಾಕ್ಟರ್ಸ್ ಮಾತಾಡ್ತಾರೆ ಅದೇ ಥರನೇ ಬೇಕು ಅಂತ ತುಂಬ ಪರ್ಟಿಕ್ಯುಲರ್ ಆಗಿ ಅವರು ನನಗೆ ಹೇಳ್ಕೊಟ್ಟಿದ್ರು. ಸೊ ಹಾಗಾಗಿ ಐ ಆಮ್ ವೆರಿ ಗ್ಲ್ಯಾಡ್. ಥ್ಯಾಂಕ್ ಯು ನನಗೆ ಈ ಪಾತ್ರನ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸಿನಿಮಾ ತುಂಬಾ ಅದ್ಭುತವಾಗಿದೆ. ಈ ನಮ್ಮ ಚಿತ್ರ ಅಂತ ಹೇಳ್ತಾ ಇಲ್ಲ, ಆ್ಯಸ್ ಸಚ್ ನೀವು ನೋಡ್ತಾ ಇರ್ಬೋದು, ಎಲ್ಲ ಹೊಸಬ್ರು ಕಾಣಿಸ್ತಾ ಇದ್ರು ಕೂಡ ಈಚ್ ಒನ್ ಆಫ್ ದೆಮ್ ಹ್ಯಾವ್ ಲಿವ್ಡ್ ಅಪ್ ಟು ದ ಕ್ಯಾರೆಕ್ಟರ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರೂ ನೀವು ಆ ಪಾತ್ರವಾಗಿ ನೋಡ್ತೀರಾ, ಅವರಾಗಲ್ಲ ಪಾತ್ರವಾಗಿ ನೋಡ್ತೀರಾ. ತುಂಬ ಸಲ ಅವ್ರನ್ನ ನೋಡಿದ ತಕ್ಷಣ ಎಷ್ಟು ಚೆನ್ನಾಗಿದೆ ಅಂತಾನೆ ಅನ್ಸುತ್ತೆ. ತುಂಬಾನೇ ಸೊಗಸಾಗಿ ಮಾಡಿದ್ದಾರೆ. ಆ್ಯಂಡ್ ಪೃಥ್ವಿ ಅವರ ಅದ್ಭುತವಾದ ಅಭಿನಯವನ್ನು ನೀವು ನೋಡ್ಬೋದು. ಹಿ ಈಸ್ ಸೋ ವೆಲ್ ರೆಡ್. ಹೀಸ್ ಏನು ಮಾಡ್ತಾರೆ, ಏನೋ ಒಂಥರ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿರುವಂತಹ ಚಿತ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಐ ಥಿಂಕ್ ಅವರ ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಕಮ್ ಇನ್ ಟು ಯೂಸ್ ಇನ್ ದಿಸ್ ಅಂತ ಅನ್ಸುತ್ತೆ. ತುಂಬ ಬಹಳ ಸೊಗಸಾಗಿ ಬಂದಿದೆ. ಆ್ಯಂಡ್ ಇಂದು ಅವರಿಗೆ ಥ್ಯಾಂಕ್ ಯು ವೆರಿ ಮಚ್. ಈ ಥರ ಒಂದು ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಇರೋದಕ್ಕೆ. ಆಲ್ ದ ವೆರಿ ಬೆಸ್ಟ್. ಎಲ್ಲರಿಗೂ ಒಳ್ಳೆಯದಾಗಲಿ. ಹೊಸ ವರ್ಷ ಎಲ್ಲರಿಗೂ ಒಳ್ಳೆ ಅವಕಾಶ, ಸುಖ, ಶಾಂತಿ, ಸಮೃದ್ಧಿ, ಆರೋಗ್ಯ ಎಲ್ಲವನ್ನ ತಂದುಕೊಡ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಸೈಕಿಯಾಟ್ರಿಸ್ಟ್ ಈ ಥರದ್ದು ಹೌದು. ಹಾಂ,
ಅಂದ್ರೆ ಪ್ರಾಬಬ್ಲಿ ಟೀಸರಿಗೆ ದಟ್ ಇಸ್ ವಾಟ್ ವಾಸ್ ರಿಕ್ವೈರ್ಡ್. ಸಿನಿಮಾದಲ್ಲಿ ನಾನೇ ಇದ್ದೀನಿ. ಡಬ್ಬಿಂಗ್ ಮಾಡಿಲ್ಲ, ಬರೀ ವಾಯ್ಸ್ ಅವ್ರು. ಅದು ಒಂದು ಕಾರಣಕ್ಕೆ ನಾವು ಅದನ್ನ ಸದ್ಯಕ್ಕೆ ಹೋಲ್ಡ್ ಮಾಡಿದೀವಿ. ಯಾಕಂದ್ರೆ ಅವ್ರ ಕ್ಯಾರೆಕ್ಟರ್ ರಿವೀಲ್ ಮಾಡಿಬಿಟ್ರೆ ತುಂಬಾ ಬೇಗ ತುಂಬಾ ವಿಷಯಗಳು ರಿವೀಲ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಬರೀ ವಾಯ್ಸ್ ಅನ್ನ ಮಾತ್ರ ಟೀಸರ್ ಲೆವೆಲ್ ಅಲ್ಲಿ ಈಗ ಸದ್ಯಕ್ಕೆ ಬಳಸ್ಕೊಂಡಿದ್ದೀವಿ. ಅಂದ್ರೆ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಿದ್ದಾರೆ. ಸೆಕೆಂಡ್ ಹಾಫ್ ಅಲ್ಲಿ ಅದು ಅವ್ರದ್ದು ಒಂದೊಂದು ಡೈಲಾಗು ತುಂಬಾ ರಿವೀಲ್ ಮಾಡಂಗಿದೆ. ಅದೇ ನಾನು ಹೇಳಿದ್ನಲ್ಲ, ಎವ್ರಿ ಡೈಲಾಗ್ ಅವ್ರು ಎಷ್ಟು ಪರ್ಟಿಕ್ಯುಲರ್ ಆಗಿ ಇದ್ರು ಅಂದ್ರೆ ಇದನ್ನ ನಾವು ಹೀಗೆ ಹೇಳ್ಬೇಕು, ನೀವು ಹೀಗೆ ಹೇಳಿದ್ರೇನೆ ಇಟ್ ವಿಲ್ ರೀಚ್ ಟು ದಿ ಆಡಿಯನ್ಸ್ ಅಂತ. ಸೊ ಆ ಥರದ್ರಲ್ಲಿ ನನಗೆ ತುಂಬಾನೇ ವರ್ಕ್ ಮಾಡೋಕ್ಕೆ ತುಂಬ ಚಾಲೆಂಜಿಂಗ್ ಆ್ಯಂಡ್ ತುಂಬ ಇಷ್ಟಪಟ್ಟು ಮಾಡಿರುವಂತಹ ಪಾತ್ರ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಿರೂಪಕಿ ಆಗಿದ್ದಾಗ ಸಾಕಷ್ಟು ಅವರು ನನಗಾಗಿ, ನಮ್ಮ ಕಾರ್ಯಕ್ರಮಕ್ಕಾಗಿ ಸಾಕಷ್ಟು ಸ್ಕ್ರಿಪ್ಟ್ಗಳನ್ನು ಬರೆದಿದ್ರು. ಅಫ್ಕೋರ್ಸ್ ಜಗ್ಗಿ ಸರ್ ಕೂಡ ಅದನ್ನೆಲ್ಲ ಡೈರೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಬಹಳ ಖುಷಿ ಆಗ್ತಾ ಇದೆ ಸರ್ ನಿಮ್ಮನ್ನ ಮೀಟ್ ಮಾಡಿದ್ದು ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು. ಅವರ ಬರವಣಿಗೆ ತುಂಬ ಚೆನ್ನಾಗಿದೆ. ನಾನು ನೋಡಿರೋ ಪ್ರಕಾರ ನನಗೆ ಇಷ್ಟ ಆಗಿರೋದು. ಆಮೇಲೆ ತುಂಬ ಕಥೆಗಳು ತುಂಬ ಇದೆ ಅವ್ರ ಹತ್ರ. ಸೊ ಅವ್ರಿಗೇನೋ ಒಂದ್ಸರಿ ಇಲ್ಲ, ನನಗಿರೋದೊಂದು ಲೈಫ್ ಏನಾದ್ರು ಮಾಡಬೇಕು, ಈ ಥರ ರಂಗಭೂಮಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಏನಾದ್ರು ಒಂದು ಅಚೀವ್ ಮಾಡ್ಬೇಕನ್ನೋದಿತ್ತು. ಸೊ ಅವರು ಇಷ್ಟಪಟ್ಟು ಅದೊಂದು ಕತೆ ಮಾಡಿದಾಗ ನನಗೂ ಅದು ತುಂಬ ಇಷ್ಟ ಆಯಿತು. ಹಂಗಾಗಿ ನಾನು ಸಪೋರ್ಟ್ ಮಾಡಲೇಬೇಕಾಯ್ತು. ಮಾಡ್ತಾ ಇದ್ದೀನಿ, ಇನ್ನೂ ಮಾಡ್ತೀನಿ. ಇಲ್ಲ ಸರ್, ಅದು ಭಾಷೆಗಳನ್ನ ನಾವು ಮಾಡಿದ್ದು ಫಾರ್ ಇಟ್ ಟು ಬಿ OTT ಫ್ರೆಂಡ್ಲಿ. ಬೇರೆ ರಾಜ್ಯಗಳಲ್ಲಿ ನಾವು ಥಿಯೇಟ್ರಿಕಲ್ ರಿಲೀಸ್ ಮಾಡಿದ್ವಿ ಕನ್ನಡ ಸಿನಿಮಾನೇ. ಆದರೆ OTT ಕೆಲವೊಂದು OTTಗಳನ್ನ ನಾವು ಪಿಚ್ ಮಾಡಿ ಆಲ್ರೆಡಿ ಕೆಲವೊಂದು ಡಿಸ್ಕಷನ್ಸು ಅಡ್ವಾನ್ಸ್ ಸ್ಟೇಟಲ್ಲಿದ್ದು ಅವರು ನೋಡಿದ್ದಾರೆ, ನೋಡಿ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಅವರು ಒಂದು ರಿಕ್ವೆಸ್ಟ್ ಇದ್ದಿದ್ದು ಮಲ್ಟಿಪಲ್ ಲ್ಯಾಂಗ್ವೇಜ್ ನೀವು ತಗೊಂಡ್ಬಂದರೆ ನಿಮಗೊಂದು ಸಹಾಯ ಆಗುತ್ತೆ ಅನ್ನೋ ಒಂದು ವ್ಯಾವಹಾರಿಕ ದೃಷ್ಟಿಯಿಂದ ಅದನ್ನು ಮಾಡಬೇಕಾಯ್ತು. ಹಾಂ, ಆಗಿದೆ ಸರ್, ಆಗಿದೆ. ರಿಲೀಸ್ ಥಿಯೇಟ್ರಿಕಲ್ ರಿಲೀಸ್ ಕನ್ನಡ ಅಷ್ಟೇ. OTTಗಳ ಜೊತೆ ಕೆಲವೊಂದು ಡಿಸ್ಕಷನ್ಸ್ ಇದೆ. ಅದೇನಾರ ಇದಾದರೆ ರಿಲೀಸ್ ಅದು ಸ್ವಲ್ಪ ದಿವಸದಲ್ಲೇ ಅಲ್ಲೂ ಬಟ್ ಮಲ್ಟಿಪಲ್ ಲ್ಯಾಂಗ್ವೇಜ್ ಬರುತ್ತೆ. ಸರ್, ಇಲ್ಲಿ ಯಾವುದು ಸೇಫ್ ಝೋನ್? ಕಥೆನೇ ಕಾಪಾಡಬೇಕು, ಅದೇ ಸೇಫ್ ಝೋನ್. ಓಕೆ, ಇಲ್ಲಿ ತನಕ ಬಂದಿರೋದಕ್ಕೆ ಆ್ಯಂಡ್ ಎಲ್ಲ ಮಾಧ್ಯಮ ಮಿತ್ರರೇ, ನಿಮ್ಮ ಈ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ, ನಮ್ಮ ಮೂವಿಗೋಸ್ಕರ ನೀವು ಇಲ್ಲಿ ಬಂದಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ. ಈ ಕಥೆ ನನಗೆ ಫಸ್ಟ್ ಪೃಥ್ವಿ ಸರ್ ನರೇಟ್ ಮಾಡಿದಾಗ ನನಗೆ ಮಾಡಲೇಬೇಕು ಅಂತ ಒಂದು ಆಸೆ ಹುಟ್ಟಿದ್ದು ಅಂದರೆ ಈ ಕ್ಯಾರೆಕ್ಟರಿಂದ. ಅಂದರೆ ಅದರಲ್ಲಿ ಒಂದು ಆಳ ಇದೆ, ಒಂದು ಇಂಟೆನ್ಸಿಟಿ. ಅಂದರೆ ನಾನು ರಂಗಭೂಮಿ ಕಲಾವಿದೆಯಾದ ನನಗೆ ಪರ್ಸ್ನಲಿ ತುಂಬ ಇಷ್ಟ, ತುಂಬ ಹತ್ತಿರವಾಯಿತು ಈ ಕ್ಯಾರೆಕ್ಟರು. ಅಂದರೆ ಶೂಟೆಲ್ಲ ಮುಗಿಸ್ಕೊಂಡು ಹೋಗಿ 1 ವಾರ ಆದ್ರೂ ನಂಗೆ ಅದರಿಂದ ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ. ಸೊ ನನಗೆ ಈ ಕನಸಿನ ಪಯಣಕ್ಕೆ ಒಂದು ಪಾಲ್ಗೊಳ್ಳೋಕ್ಕೆ ಅವಕಾಶ ಕೊಟ್ಟಂಥ ಪೃಥ್ವಿ ಸರ್ ಆ್ಯಂಡ್ ಇಂದು ಮ್ಯಾಮ್ ತುಂಬ ಹೃದಯದ ಧನ್ಯವಾದಗಳು. ನಾನು ಇದನ್ನ ಯಾವಾಗಲೂ ಒಂದು ನೆನಪಾಗಿ ಇಟ್ಕೋತೀನಿ. ಅಂದರೆ ಫಸ್ಟ್ ಮೂವಿ ಅಂತಲ್ಲ, ಈ ಕ್ಯಾರೆಕ್ಟರ್ ನನಗೆ ಆ ಥರ ಒಂದು ಡೆಪ್ತ್ ಕೊಟ್ಟಿದೆ. ಅಂದರೆ ಪ್ರತಿಯೊಂದು ಕ್ಯಾರೆಕ್ಟರು ತುಂಬ ಡೆಪ್ತಿಂದ ಕ್ಯಾರಿ ಮಾಡುತ್ತೆ ಈ ಥ್ರೂ ಔಟ್ ದ ಮೂವಿ. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಕ್ಯಾರೆಕ್ಟರ್. ಆ್ಯಂಡ್ ಹಳ್ಳಿ ಮ್ಯಾಮ್ ಇರ್ಬೋದು, ಎಲ್ಲರೂ ಹೇಳ್ಬೋದಾ? ಓಕೆ, ಸಮುದ್ಯತ ಅಂತ ಈ ಕ್ಯಾರೆಕ್ಟರ್ ಹೆಸರು. ಅದರಲ್ಲೇ ಒಂದು ಡೆಪ್ತ್ ಇದೆ ಸಮುದ್ಯತ ಅನ್ನೋ ಒಂದು ನೇಮಲ್ಲೇ. ಅಂದರೆ ಇವಾಗ ಅದ್ರ ಕ್ಯಾರೆಕ್ಟರ್ ಹೆಂಗಿರ್ಬೋದು ಅಂತ ನೀವು ಮೂವಿ ನೋಡಲೇಬೇಕು, ಅದಕ್ಕೋಸ್ಕರ. ಮತ್ತೆ ಕ್ಯಾರೆಕ್ಟರ್ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದರ ಹೆಸರು ತಕ್ಕಂಗೆ ಒಂದು ಡೆಪ್ತ್ ಇರಲಿ ಅಂತ. ಸಮುದ್ಯತ ಸಮುದ್ರ ಮಂಥನದಲ್ಲಿ ಹುಟ್ಟಿದವಳು ಅಂತ. ಆ ಮಂಥನದಲ್ಲಿ ಅದೊಂದು ಫೈಟ್ ಇರುತ್ತೆ, ಆ ಸ್ಟ್ರಗಲ್ ಇರುತ್ತೆ. ಅದಕ್ಕೋಸ್ಕರ ಅವರು ಶೂಟಿಂಗ್ ಮುಗಿದು 1 ವಾರ ಆದಮೇಲೆ ಓಕೆ ನಾವಮ್ಮ ಇಲ್ಲ, ಯಾಕಂದರೆ ಮೆಂಟಲಿ ಅಷ್ಟು ಡಿಸ್ಟರ್ಬಿಂಗ್ ಆಗಿತ್ತು ಕೆಲವೊಂದು ಸಿಚುವೇಶನ್ಸ್. ಆ್ಯಂಡ್ ಶಿ ಕೋಪ್ಡ್ ಅಪ್ ವೆರಿ ವೆರಿ ವೆಲ್. ಸೊ ಥ್ಯಾಂಕ್ ಯು. ಇಲ್ಲ, ಅಂದರೆ ನಾನು ಆ ಥರ ಅವ್ರ ಕಲ್ಪನೆಗೆ ಜೀವ ತುಂಬ ಕಾರಣನೂ ಅವರೇ. ಯಾಕಂದರೆ ಹಿಂಗೆ ಬರಬೇಕು, ಹಿಂಗೆ ಮಾಡಬೇಕು ಅನ್ನೋದನ್ನು ಅವ್ರು ಯಾವತ್ತೂ ಬಿಟ್ಕೊಟ್ಟಿಲ್ಲ. ಒಂದು ಎಲ್ಲ ಥ್ರೂ ಔಟ್ ದ ಜರ್ನಿ ಅವರೊಂದು ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ಪ್ರತಿಯೊಬ್ಬರ ಒಂದು ಕ್ಯಾರೆಕ್ಟರು ಆ ತೆರೆ ಮೇಲೆ ಹಂಗೆ ಕಾಣಬೇಕು ಅಂತಂದರೆ ಅವರು ಅಷ್ಟು ಎಫರ್ಟ್ ಅವ್ರದ್ದು ಇದೆ ನಮ್ಮ ಜೊತೆ, ನಮ್ಮ ಅಭಿನಯದ ಜೊತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಂದು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನನಗೂ ಇದು ಒಂದು ಇದಕ್ಕೆ ಪಯಣಕ್ಕೆ ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ. ಆ್ಯಂಡ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ, ನಡೆಸ್ತೀಯಲ್ಲ. ನನ್ನ ಹೆಸರು ಗಣಪತಿ ಹೆಗಡೆ ಒಡ್ಡಿನವತೆ ಅಂತ. ಸಿದ್ದಾಪುರ ತಾಲೂಕು
ನಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿ ಒಡ್ಡಿನಗದ್ದೆ ಅಂದರೆ ನಾವು ಉತ್ತರ ಕನ್ನಡ ಜಿಲ್ಲೆಯವರು. ನಾವು ಅಲ್ಲಿ ಮನೇಲಿ ಕೂತ್ಕೊಂಡು ಟಿ ವಿ ನೋಡ್ತಿದ್ವಿ, ತುಂಬ ಟಿ ವಿ ಅಲ್ಲಿ ಇಲ್ಲಿ ನೋಡ್ತಿದ್ವಿ. ಅವರಿಗೆ ಅವ್ರು ಟಿ ವಿ ಅವರು ಹಾಕಿದ್ದಾರೆ ಅಂತ ನಾವು ಹೇಳ್ತಿದ್ವಿ. ಆದರೆ ಟಿ ವಿ ಅವರು ಹೇಗೆ ಹಾಕ್ತಾರೆ ಅಂತಂದ್ರೆ ಈಗ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೆ. ನಾವು ವೃತ್ತಿಯಲ್ಲಿ ಬೇರೆ ಬೇರೆ ವೃತ್ತಿಯನ್ನು ಮಾಡಿದವರು, ಅದರ ಮೂಲ ಕೃಷಿಕರು. ನಮಗೆ ರಂಗಭೂಮಿಯ ನಂಟು ತುಂಬ ಇತ್ತು ಮೊದಲಿಂದ. ಅವ್ರು ಹೇಳಿದ್ರು ಯಕ್ಷಗಾನ ಕಲಾವಿದರು ಅಂತ. ಅಲ್ಲ, ನಾವು ಮೂಲತಃ ರಂಗಭೂಮಿಯಿಂದ ಒಡನಾಟ ನಮಗಿತ್ತು. ಕಾರಣ ಅದು ಹೇಳ್ಬೋದು. ಇವತ್ತು ಹುಲಿಮನೆ ಸೀತಾರಾಮ ಶಾಸ್ತ್ರಿ ಅಂತ ನೀವು ಕೇಳಿರ್ಬೋದು. ಆ ಹುಲಿಮನೆ ಸೀತಾರಾಮ ಶಾಸ್ತ್ರಿ ಹೇಳ್ತಕ್ಕಂಥ ಅಜ್ಜ ನಮ್ಮ ಮನೇಲೇ ಇದ್ದರು. ಅವ್ರ ಜೊತೆಗೆ 16 ವರ್ಷದ ಒಡನಾಟವನ್ನು ನಾನು ಮಾಡಿದ್ದೇನೆ ಬಾಲ್ಯದಲ್ಲಿ. 85ನೇ ಇಸ್ವಿಯಲ್ಲಿ ಬಹುಶಃ ಜಿ ವಿ ಅಯ್ಯರ್ ಇರ್ಬೋದು, ಆದಿಶಂಕರಾಚಾರ್ಯ ಫಿಲ್ಮನ್ನು ತೆಗಿಲಿಕ್ಕೆ ಅಂತ ನಮ್ಮ ಮನೆಗೆ ಶಾಸ್ತ್ರಿಗಳನ್ನು, ನೀವು ಆದಿಶಂಕರಾಚಾರ್ಯ ಫಿಲ್ಮ್ನಲ್ಲಿ ಶಂಕರಾಚಾರ್ಯರ ಪಾತ್ರ ಮಾಡಬೇಕು ಅಂತ ಅವರೊಂದು ಪತ್ರ ಬರೆದಿತ್ತು 84 ಅಥವಾ 85ರಲ್ಲಿ. ಆವಾಗ ನಮ್ಮ ಅಜ್ಜ ಹೇಳಿದ್ರು, ಪೇಟೆಗೆ ಹೋಗಿ ಏನೋ ಒಂದು ಸಾಮಾನು ತಂದು ಕೊಡೋ ಅಂತಂದ್ರು. ನಾವು ಚಿಕ್ಕ ಹುಡುಗರಿದ್ವಿ, 4ನೇ ಕ್ಲಾಸನೇ ಇದ್ವಿ. ಇಲ್ಲ ಅಜ್ಜ, ಈಗ ಹೋಗ್ಲಿಕ್ಕಾಗಲ್ಲ, ನಾಳೆ ತಂದು ಕೊಡ್ತೇನೆ. ನಾನು ನಾಳೆ ಹೋಗ್ತೇನೋ ಸಿನಿಮಾ ಪಾತ್ರಕ್ಕೆ, ನಿನ್ನ ಬಾಲಶಂಕರಾಚಾರ್ಯರನ್ನು ಮಾಡಿಸ್ತೇನೆ, ನಾನು ದೊಡ್ಡ ಶಂಕರಾಚಾರ್ಯರನ್ನು ಮಾಡಿಸ್ತೇನೆ, ಹೋಗಿ ತಗೊಂಬ ಸಾಮಾನು ಅಂದರು. ನಾವು ತಂದು ಕೊಟ್ವಿ. ಆಮೇಲೆ ಮಾರನೇ ದಿವಸ ಯಾವುದೋ ಅನಾರೋಗ್ಯದ ಕಾರಣದಿಂದ ಅದು ಸಿನಿಮಾಕ್ಕೆ ನಾನು ಬರ್ಲಿಕ್ಕೆ ಆಗ್ತಾ ಇಲ್ಲ, ನನಗೆ 76 ವಯಸ್ಸು ಅಂತ ಮಾರನೇ ದಿವಸ ಜಿ ವಿ ಅವರಿಗೆ ಪತ್ರ ಬರೆದ್ಬಿಟ್ರು. ಅವರ ಪತ್ರವನ್ನು ತಗೊಂಡು ನಾನು ಶಾಲೆಗೆ ಹೋಗ್ತಾ ಪೋಸ್ಟಿಗೆ ಹಾಕಿದೆ. ಆದರೆ ಅವತ್ತಿನ ಆ ಒಂದು ಕಲ್ಪನೆ ಹೆಜ್ಜೆಯನ್ನು ಇವತ್ತು ಇವರು ಸಾಕಾರ ಮಾಡಿಕೊಟ್ರು. ಹಾಗಿದ್ರೆ ಆ ಬೊಮ್ಮ ಹೇಳ್ತಕ್ಕಂಥ ಪಾತ್ರವನ್ನು ನಾವು ಹೇಗೆ ಮಾಡಿದ್ದೇವೆ ಕೇಳಿದ್ರೆ, ನಾವು ಊರಲ್ಲಿ ಹೇಗಿರ್ತೇವೋ ಹಾಗೆ ಮಾಡಿದ್ದೇವೆ. ನಾವು ಊರಲ್ಲಿ ಹೇಗಿರ್ತೇವೋ ಹಾಗೆ ಮಾಡಿದ್ದೇವೆ. ಸಿನಿಮಾಕ್ಕಾಗಿ ಅಂತ ವಿಶೇಷ ಏನೂ ಮಾಡಿಲ್ಲ. ಅಷ್ಟು ಮುಗ್ಧತೆಯಲ್ಲಿ ಬೆಳೆದು ಕಲಿತು ಇರ್ತಕ್ಕಂಥ ನಮ್ಮಲ್ಲೇ ಯಾವುದೋ ಒಂದು ಸಣ್ಣ ಸೂಕ್ಷ್ಮ ಕಲೆಯನ್ನು ನಾವು ಇವ್ರ ಸಿನಿಮಾಕ್ಕೆ ಕೊಟ್ಟಿದ್ದೇವೆ. ಅದು ತುಂಬ ಅದ್ಭುತ ಆಗಿದೆ ಅಂತ ಅವರ ಒಂದು ಅನಿಸಿಕೆ. ಅದೇ ರೀತಿಯಲ್ಲಿ ನಾವು ಒಂದು 3 ವರ್ಷಗಳ ಕಾಲ ಚಿತ್ರೀಕರಣ ಮಾಡೇಬಹುದು. ಆಗಾಗ ಅವಾಗೆಲ್ಲ ಇದಿಷ್ಟು ಟೀಮಿಂತನೂ ಜಾಸ್ತಿ ಜನ ಯಾರ್ಯಾರು ಇದ್ದಾರೆ. ಅವರೆಲ್ಲರೂ ಕೂಡ ಅವ್ರು ಬೇರೆ ಇವ್ರು ಬೇರೆ ಅಂತ ನನಗೆ ಅನುಭವಕ್ಕೆ ಬರಲೇ ಇಲ್ಲ. ಅವರೆಲ್ಲರೂ ನಮ್ಮನೆಯವರೇ ಅಣ್ಣ ತಮ್ಮದಿರು. ನಾವೇನೋ ಸೇರ್ಕೊಂಡು ಏನೋ ಒಂದು ಮಾಡ್ತಾ ಇದ್ದೇವೆ. ಅದು ನಾಳೆ ಟಿ ವಿಯಲ್ಲಿ ಬರ್ತದೆ, ತೆರೆಯಲ್ಲಿ ಬರ್ತದೆ ಹೇಳ್ತಕ್ಕಂಥ ಆತ್ಮವಿಶ್ವಾಸ ಇತ್ತು. ಅದು ಇಲ್ಲಿವರೆಗೆ ಆ ಹೆಜ್ಜೆ ಬಂದಿದೆ. ಮುಂದೆ ಅದನ್ನು ಒಂದು ಜನರಿಗೆ ತಲುಪಿಸ್ತಕ್ಕಂಥ ಅವಕಾಶ ನೀವು ಎಲ್ಲ ಸೇರಿ ಮಾಡಿಕೊಡ್ಬೇಕು ಅಂತ ನನ್ನ ಒಂದು ಅರಿಕೆ. ಎಲ್ಲರಿಗೂ ನಮಸ್ಕಾರ. ಇದು 1ನೇ ಸಿನಿಮಾ. ಅಂದರೆ ಈಗ ನಾವು ನೋಡ್ತಾ ಇರೋದು 2017 18 ಒಂದು ಗಾಂಧಿ ದೇವಿ ಅಂತ ಒಂದು ಅವಾರ್ಡ್ ಫಿಲ್ಮ್ ಬಂದಿತ್ತು. ಅದರಲ್ಲಿ 22 ದಿವಸ ನಾನು ಪಾತ್ರ ಮಾಡಿದ್ದೀನಿ. ಅದು ನಮಗೆ ನೋಡ್ಲಿಕ್ಕಾಗಿಲ್ಲ, ಅದು ಯಾವ ಕಾರಣಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ. ಅದು ರಿಲೀಸ್ ಆಗಿದೆ ಗಾಂಧಿ ದೇವಿ ಅಂತ. ನಮಃ. ಎಲ್ರಿಗೂ ನಮಸ್ಕಾರ. ನಾನು ಸಂವತ್ಸರ. ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡಿದ್ದೇನೆ. ನಾನು ಸಾಗರವಾಸಿ. ಶ್ರೀಮತಿ ವಿದುಷಿ ವಸುಧಾ ಶರ್ಮಾ ಅವರ ಅಡಿಯಲ್ಲಿ 15 ವರ್ಷ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಗುರುಕುಲ ಪದ್ಧತಿಯ ರೀತಿಯಲ್ಲಿ ಅಭ್ಯಾಸ ಮಾಡಿದ್ದೇನೆ. ಒಂದು 2-3 ವರ್ಷಗಳಿಂದ ನಾನು ಈ ಮ್ಯೂಸಿಕ್ ಪ್ರೊಡಕ್ಷನ್ ಕಡೆ ಜಾಸ್ತಿ ಕೆಲಸ ಆಸಕ್ತಿ ಬಂತು. ಹಾಗೆ ಪೃಥ್ವಿರಾಜ್ ಸರ್ ಅವ್ರ ಕಡೆಯಿಂದ ವಿಕಲ್ಪದ ಅವಕಾಶ ಕೂಡ ಬಂತು. ನಾನು ಇದರ ಅನುಭವವನ್ನು ಹೇಳಬೇಕು. ಅದಕ್ಕಿಂತ ಮೊದಲು ನಿರ್ದೇಶಕರ ಅವ್ರದ್ದೊಂದು ಮೆಂಟಾಲಿಟಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟು ಒಬ್ಬ ವ್ಯಕ್ತಿಗೆ ಒಂದು ಥಾಟ್, ಒಂದು ಯೋಚನೆ ಬರೋದು ಇಂಪಾರ್ಟೆಂಟ್, ಒಂದು ಐಡಿಯಾ ಬರೋದು ಇಂಪಾರ್ಟೆಂಟ್. ನಂತರ ಆ ಐಡಿಯಾ ಇದ್ದಿತ್ತು ಹೇಗೆ ಹೇಳಬಹುದು ಅಥವಾ ಅದರ ಒಂದು ಕ್ಲಿಯರ್ ಪಿಕ್ಚರ್ ಬರೋದು ಅದರ ನೆಕ್ಸ್ಟ್. ಆದರೆ ಅದರ ನಂತರದಲ್ಲಿ ಬೇಕಾಗೋದು ತಲೆಗೆ ಏನು ಐಡಿಯಾ ಬಂದಿದೆ, ಅದು ಯಾವ ಲೈನಲ್ಲಿದೆ, ಅದನ್ನು ಸರಿಯಾದ ಪದಗಳನ್ನು ಬಳಸಿ ಹೇಳೋದು.
ವಾಸ್ತವದಲ್ಲಿ ಸಂಗೀತ ನಿರ್ದೇಶಕ ಹೌದು ನಾನು ಕಂಪೋಸರ್ ಜೊತೆಯಲ್ಲಿ ಏನಾಗ್ತೇನೆ ಅಂದರೆ ಸೌಂಡ್ ವಿಚಾರದಲ್ಲಿ ಆಡಿಯನ್ಸ್ ಮತ್ತು ನಿರ್ದೇಶಕರ ಟ್ರಾನ್ಸ್ಲೇಟರ್ ಆಗಿರ್ತೇನೆ. ಆ ಟ್ರಾನ್ಸ್ಲೇಟರ್ ಆಗಿರುವಂಥ ಸಂದರ್ಭದಲ್ಲಿ ನಂಗೇನು ಬೇಕು ಅಂತಂದರೆ ಅವರು ಆ ಐಡಿಯಾಗಳನ್ನು ಕ್ಲಿಯರಾಗಿ ಅವ್ರ ವರ್ಡ್ಸಲ್ಲಿ ಹೇಳಿದವಾಗ ಮಾತ್ರ ನನಗೇನಾದರೂ ಒಂದು ಎಕ್ಸಿಕ್ಯೂಟ್ ಮಾಡಲಿಕ್ಕಾಗಲಿ ಇತ್ಯಾದಿಗಳು ಆಗತ್ತೆ. ಅವರ ಆ ಇಂಟೆಲಿಜೆನ್ಸನ್ನು ನಾನು ತುಂಬ ಗಮನಿಸಿದ್ದೇನೆ ಒಂದು. ಹಾಗೂ ಈ ಚಿತ್ರದ ಅನುಭವ ನನಗೆ ತುಂಬ ಅಂದರೆ ತುಂಬ ಅನುಭವ ಕೊಟ್ಟಿದೆ. ನನ್ನ ಮೊದಲನೇ ಚಿತ್ರ ಎಲ್ಲದೂ ಮೊದಲನೇದಾಗಿ ಮೊದಲನೇ ಪ್ರೆಸ್ ಮೀಟು ಅಲ್ಲ ಆದರು. ಆದಮೇಲೆ ನಾವು ಸಾಹಿತ್ಯ ತುಂಬ ಅಂದರೆ ನಮ್ಮ ಮನೇಲೇ ಸುಮಾರೆಲ್ಲ ನಾವು ಬರೆದಿದ್ದೀವಿ. ತುಂಬ ಆರಾಮಾಗಿ ನಾವು ಬರೆದಿದ್ದೀವಿ. ನನಗೆ ಅದು ತುಂಬ ಚಾಲೆಂಜ್ ಅಂತ ಅನಿಸಿಲ್ಲ, ಯಾಕಂದರೆ ಎಲ್ಲ ಒಂದೇ ಮೈಂಡ್ ಸೆಟ್ ಇದ್ದಿದ್ದರಿಂದ. ಮತ್ತು ನನಗೆ ಸಂವತ್ಸರಂಗೆ ಈಸಿಯಾಗಿ ಒಂದು ವೇವ್ ಲೆಂತ್ ಮ್ಯಾಚ್ ಆಯಿತು. ಅದಕ್ಕೆ ನನಗೆ ಈಸಿ ಆಯಿತು. ಗಿರೀಶ್ ಅವರೇ ಸರ್ ಬಂದಿರಲಿಲ್ಲ. ಗಿರೀಶ್ ಅವರೇ ಹೇಳಿ. ಸಖತ್ತಾಗಿ ಬರ್ತಿದ್ದಾರೆ ಬುಕ್ಕು. ನನ್ನ ಪಕ್ಕದ ಸೀಟಲ್ಲಿ ಇವಾಗ ಅವರೇ ಇದ್ದಾರೆ ಬರೆದವರು. ನಮಸ್ಕಾರ, ನನ್ನ ಹೆಸರು ಗಿರೀಶ್. ನನ್ನ ಊರು ಸಾಗರ. ಪೃಥ್ವಿ ಸರ್ನ ಮೀಟ್ ಆಗಿದ್ದು ಮೇ ಬಿ 2 ವರ್ಷದಿಂದನೇ 3 ವರ್ಷದಿಂದನೇ ಗೊತ್ತಿಲ್ಲ. ಎಲ್ಲ ನಾವು ಸಮಾಚಾರ ಎಲ್ಲ ಗುಂಪಾಕೊಂಡೆಲ್ಲ ಸೇರಿದ್ವಿ. ಅವಾಗ ಅವರು ಬಂದಿದ್ದರು, ಅವಾಗ ಇಂಟ್ರೊಡ್ಯೂಸ್ ಮಾಡಿದ್ದು. ಹೀಗೆ ಸುಮ್ಮನೆ ಒಂದು ರೋಲ್ ಇದೆ ಮಾಡ್ತೀರಾ ಅಂತ ಕೇಳಿದ್ರು, ಹ್ಞೂ ಅಂತ ಅಂದರೆ. ಸಖತ್ತಾಗಿ ಬಂದಿದೆ, ನೀವು ನೋಡಿ. ಜಂಪ್ಸ್ಕೇರ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸ್ಕ್ರೀನ್ ಟೈಮ್ ಎಷ್ಟು ಕಮ್ಮಿ ಇದೆಯೋ ಇಂಪ್ಯಾಕ್ಟ್ ಅಷ್ಟೇ ಜಾಸ್ತಿ ಇರೋ ಪಾತ್ರ. ಹೆಸರಿಲ್ಲ ಅನ್ಕೊಂತೀನಿ ಪಾತ್ರಕ್ಕೆ, ಹೆಸರೇ ಇಲ್ಲ ಪಾತ್ರಕ್ಕೆ. ಸೊ ಇದಿಷ್ಟು ಪಾತ್ರದ ಬಗ್ಗೆ. ಅದಕ್ಕಿಂತ ಜಾಸ್ತಿ ನನಗೂ ಗೊತ್ತಿಲ್ಲ. ಎಂಟು ಸಲಿನ ಅದು ಅಂದರೆ ಗೊತ್ತಿಲ್ಲ, ಎಷ್ಟು ಸಲ ತಲೆ ಬೋಳ್ಸ್ಕೊಂಡಿದ್ದೀನಿ ಅಂತ. ಅಂದರೆ ಕಂಟಿನ್ಯೂಸ್ ಶೂಟ್ ಇರಲಿಲ್ಲ ನಂದು. ಸಾಗರ ಹೋಗೋದು ಮತ್ತೆ ಬೆಂಗಳೂರು ಬರೋದು, ಮತ್ತೆ 5 ತಿಂಗಳು ಬಿಟ್ಟು ಫೋನ್ ಮಾಡೋರು ಸಡನ್ ಆಗಿ, ಗಿರೀಶ್ ಶೂಟಿಂಗ್ ಇದೆ ನಾಡಿದ್ದು ಅಂತ. ಸೊ ಇದು ಪೃಥ್ವಿ, ಐ ನೋ ಹಿಮ್ ಫ್ರಮ್ 2005. ಸೊ 20 ವರ್ಷದಿಂದ ಗೊತ್ತು ನನಗೆ. ವಿ ಆರ್ ಕೊಲೀಗ್ಸ್. ಐ ಆಮ್ ಸೀನಿಯರ್ ಟು ಹಿಮ್. We have been in touch all the time, and he forced me to take this role. So my first movie, nandu 3 minute, I think 3.5 minute role ide. So I have taken one whole day to shoot 3.5 minutes, and I have laughed, and everybody was there. They have laughed like anything because of the mistakes I have made, because the blunders I have made. So there's one shot where I've taken 51 retakes. So 50 times people have laughed at me that day. So I had a great time, even though it was only one day. Thank you. ನಮಸ್ತೆ, ನಾನು ಪೂಜಾ ಬಚ್. ಆ್ಯಕ್ಚುಲಿ ಮೈ ಹಸ್ಬೆಂಡ್. ಪೃಥ್ವಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ನನ್ನ ಈ ಟೀಮ್ಗೆ ಒನ್ ಆಫ್ ದಿ ಮೆಂಬರ್ ಅಂತ ಕನ್ಸಿಡರ್ ಮಾಡಿದ್ದಕ್ಕೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಸಿಕ್ತು ನನಗೆ ಚಾನ್ಸ್. ಶೂಟಿಂಗ್ ಟೈಮಲ್ಲಿ ಕೂಡ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದರು, ದೊಡ್ಡ ಮಿಸ್ಟೇಕ್ಸ್ ಇದ್ರೂ ತುಂಬ ಪೇಷನ್ಸ್ ಆಗಿ ಹೀಗೆ ಮಾಡಬೇಕು, ಹೀಗೆ ಪರವಾಗಿಲ್ಲ, ಇಟ್ಸ್ ಓಕೆ, ಯು ಕ್ಯಾನ್ ಟೇಕ್ 1 more ಚಾನ್ಸ್ ಅಂತ ತೊಗೊಂಡು ಹೇಳಿಕೊಟ್ಟು ತುಂಬ ಪೇಷನ್ಸಿಂದ ಹೇಳಿಕೊಟ್ಟು ಮಾಡಿಸ್ತಾ ಇದ್ರು. ಐ ಥಿಂಕ್ ಎಲ್ಲೂ ಡಿಸಪಾಯಿಂಟ್ ಮಾಡಿಲ್ಲ ಅಂದ್ಕೊಂಡಿದ್ದೀನಿ. ಬೈ ದ ವೇ, ನನ್ನ ಕ್ಯಾರೆಕ್ಟರ್ ಹೆಸರು ಕೂಡ ಪೂಜಾನೇ. ಈ ಕ್ಯಾರೆಕ್ಟರ್ ಕೂಡ ತುಂಬ ಡೆಪ್ತ್ ಇದೆ, ನೋಡಿದಾಗ ನಿಮಗೆ ಗೊತ್ತಾಗತ್ತೆ. ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ರೆ ಸಾರಿ. ರಿಲೀಸ್ ರೆಡಿ 30th January. ಸೆನ್ಸಾರ್ ಇನ್ನೊಂದು 4-5 ದಿವಸದಲ್ಲಿ ಆಗುತ್ತೆ ಸರ್. ಆಲ್ಮೋಸ್ಟ್ ಸಬ್ಮಿಟ್ ಆಗೋದಿದೆ. ಇದು ಡಿಸೆಂಬರ್ ನೋಡಿದ್ದರಿಂದ ಸ್ವಲ್ಪ ಪುಷ್ ಆಯಿತು. 5 ಅಥವಾ 6ನೇ ತಾರೀಕಿಗೆ ಸೆನ್ಸಾರ್ ರೆಡಿ ಆಗುತ್ತೆ. ಸೊ ಇದು ನೀವು PTSD ಅಥವಾ ಮೆಡಿಕಲ್ ಸಬ್ಜೆಕ್ಟ್ ಕೇಳ್ತಾ ತುಂಬ ಡೆಪ್ತು ಅಂತ ಅನ್ಸಿರ್ಬೋದು. ಫಸ್ಟ್ 1 hour ಟೋಟಲ್ ಕಾಮಿಡಿನೇ ಇರೋದು.
ಸೆಕೆಂಡ್ ಹಾಫಲ್ಲಿ ಸೀರಿಯಸ್ ಆಗಿರಬೇಕಾದ ಕತೆ ಇದೆ. ಸರ್, ಬಿಫೋರ್ ಐ ಆನ್ಸರ್ ಕ್ವಶನ್, ನಾನು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮೆನ್ಷನ್ ಮಾಡ್ಬೋದಾ? ಆ ಪ್ರಶ್ನೆ ನೆನ್ಪಿಟ್ಕೊಂಡು ಉತ್ತರ ಕೊಡ್ತೀನಿ. ನನ್ನ ಟೀಮಲ್ಲಿ ಯಾವಾಗಲೂ ನಾನು ಸ್ಟೇಜ್ ಮೇಲೆ ಬಂದಿದ್ರು ಬರಲ್ಲ, ಮಿಥುನ್ ತೀರ್ಥಹಳ್ಳಿ ಅಂತ. ಅವ್ರು ಯಾವಾಗಲೂ ಹಾಗೆ ಫೋಟೋಗೆ ಪೋಸ್ ಕೊಡಲ್ಲ, ಹಿಂದೆ ನಿಂತ್ಕೋತಾರೆ. ಕಾಂತಾರದ ಜಬ್ಬಜ್ಜ. ಸೊ ಅವರು 6 ಸಿನಿಮಾ ಮಾಡಿದ್ದಾರೆ. ಅದ್ಭುತವಾದ ಬರಹಗಾರರು, ಮತ್ತು ನನ್ನ ಅಸೋಸಿಯೇಟ್ ಡೈರೆಕ್ಟರ್, ಮತ್ತು ಸ್ಕ್ರೀನ್ ಪ್ಲೇ ಜೊತೆಗೆ ಸಹಾಯ ಮಾಡಿದ್ದಾರೆ. ಮಿಥುನ್, ನೀವು ಇವತ್ತು ಒಂದು ಸಾಂಗ್ ಮಾತಾಡಲೇಬೇಕು. ಬಿಕಾಸ್ ಈ ಆಲ್ವೇಸ್ ಶೈಸ್ ಅವೇ. ಪ್ಲೀಸ್ ದಯವಿಟ್ಟು, ಬಿಕಾಸ್ ಅವರಲ್ಲಿರೋ ಡೆಪ್ತ್ ಅನ್ನೋ ವರ್ಡ್ ತುಂಬ ರಿಪೀಟ್ ಆಯಿತು. ಸೊ ಅವರ ಅನುಭವ ನಾನು ಕೇಳಬೇಕು ಅಂತ ನನಗೆ, ಅವ್ರ ಮಾತು ಕೇಳೋಕೆ ನನಗೆ ಆಗಲ್ಲ. ಸೊ ಒಂದ್ಸರಿ ಅವ್ರ ಮಾತು ಕೇಳಬೇಕು ಅಂತ ನನ್ನ ಆಸೆ. ಮಿಥು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಿಥುನ್ ತೀರ್ಥಹಳ್ಳಿ. ನನ್ನ ಬಗ್ಗೆ ತುಂಬ ಮಾತಾಡೋಕ್ಕೆ ಹೋಗಲ್ಲ, ನಾನು ಸಿನಿಮಾದ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಮೀಡಿಯಾದವರಿಗೆ ಧನ್ಯವಾದಗಳು. ಹಾಗೆ ಜೋಗಿ ಸರ್, ನಾನು ನಿಮ್ಮ ದೊಡ್ಡ ಫ್ಯಾನು. ನಿಮ್ಮ ಬುಕ್ಗಳನ್ನು ಸುಮಾರು ಓದಿದ್ದೀನಿ. ನೀವು ನಮ್ಮ ಸಿನಿಮಾಗೋಸ್ಕರ ಇಲ್ಲಿವರೆಗೂ ಬಂದಿದ್ದೀರಿ, ನಿಮಗೂ ತುಂಬ ಧನ್ಯವಾದಗಳು. ಹಾಗೆ ಮೇನ್ಲಿ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಇಂದಿರಾ ಶಿವಸ್ವಾಮಿ ಅವರು ಈ ಸಿನಿಮಾದಲ್ಲಿ ಒಂದು ಭಾಗ ಆಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ಅವರಿಗೆ ಧನ್ಯವಾದಗಳು. ಹಾಗೆ ಟ್ಯಾಲೆಂಟ್ಸು ತುಂಬ, ನಾನು ಯಾವಾಗಲೂ ಹೇಳ್ತಿರ್ತೀನಿ, ಟ್ಯಾಲೆಂಟ್ ಅನ್ನೋದು ತುಂಬ ಜನರಿಗಿದೆ. ಅದನ್ನು ಗುರುತಿಸಿ ಒಂದು ಅವಕಾಶ ಕೊಡೋದಿದೆಯಲ್ಲ, ಅದು ದೊಡ್ಡದು ನಮ್ಮ ಇಂಡಸ್ಟ್ರಿಲಿ. ಅದನ್ನು ಪೃಥ್ವಿ ಸರ್ ಮಾಡಿದ್ದಾರೆ ನನ್ನ ವಿಚಾರದಲ್ಲೂ ಎಲ್ಲರ ಥರನೇ. ಅದಕ್ಕೆ ಅವರಿಗೆ ತುಂಬ ಚಿರಋಣಿ. ಹಾಗೆ ಇಡೀ ನಮ್ಮ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸಪೋರ್ಟ್ ಮಾಡಿದ್ದಕ್ಕೆ ಥ್ರೂಔಟ್ ಶೂಟಿಂಗಲ್ಲಿ.